100 ಕಮ್ 80 ಮಾಡ್ಕೊಳ್ಳಿ. ವ್ಲಾಗ್ ಮಾಡ್ತಾ ಇದ್ದೀರಾ ಅದಕ್ಕೆ 80. 50 ರೂಪಾಯಿ ಜಾಸ್ತಿ. ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಶು ಮಾತಾಡ್ತಿರೋದು. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಆ್ಯಕ್ಚುಲಿ ಏನಂದರೆ ನಾನು ನನ್ನ ಫ್ರೆಂಡು ಸುಸ್ಕಿ ಬಂದು ಇದಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ, ಕಮರ್ಷಿಯಲ್ ಸ್ಟ್ರೀಟ್ಗೆ ಶಾಪಿಂಗ್ಗೆ. ಜಸ್ಟ್ ಅನ್ನಿಸ್ತು ಲೈಕ್ ಯಾಕೆ ನಾವು ರ್ಯಾಂಡಮ್ ಬ್ಲಾಗ್ ಮಾಡಬಾರ್ದು ಅಂತ. ಹೆಂಗಿದ್ರು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಇಯರ್ ಓನ್ಲಿ. ಆ್ಯಂಡ್ ಲೈಕ್ ಇದು ಏನಂದರೆ 1000 ರೂಪೀಸ್ ಬಜೆಟ್ ಇರುತ್ತೆ. ನಾನು 500 ಇವ್ರು 500 ಸ್ಪ್ಲಿಟ್ ಮಾಡ್ಕೊತೀರಿ. ಇದರಲ್ಲಿ ಏನು ಲೈಕ್ ಥಿಂಗ್ಸ್ ಶಾಪಿಂಗ್ ಮಾಡ್ತೀರೋ ಅದು ನಿಮಗೆ ಲಾಸ್ಟಲ್ಲಿ ನಾವು ತೋರಿಸ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನನ್ನ ಫ್ರೆಂಡು ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರೋದ್ರಿಂದ ಪ್ಲೀಸ್ ಗೈಸ್ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಾವು ಕನ್ನಡದಲ್ಲೇ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಪ್ಲೀಸ್ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಕಮ್. कमी कमी हो 100 भैया ज़्यादा हो गया ना भैया, कम करो ना. कमी है मैडम, ले लो कितना होना 100 ए कन्नडದಲ್ಲಿ ಮಾತಾಡೆ. 100 पीस ले लीजिए. 100 ರೂಪಾಯಿ ಕೊಡಿ. 100 ಅಂಕಲ್ ಇದೆಷ್ಟು? 100 100 ಕಮ್ 80 ಮಾಡ್ಕೊಳ್ಳಿ. 100 बोले ವ್ಲಾಗ್ ಮಾಡ್ತಾ ಇದ್ದೀರಾ ಅದಕ್ಕೆ 80. आप ले लो, सेलेक्ट करो. ಸರ್ ಇದೇ ಬೇಕಾಗಿರೋದು 100 80. ಇಲ್ಲ ನಾವಿಬ್ರು ತಗೊತಾ ಇದ್ದೀರಲ್ಲ, ಸೊ 80 ಕೊಡಿ. ठीक है लो. ಹಾಂ 80 ರೂಪೀಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. 100 मैडम 100 ऑलरेडी 300 है, वो नहीं आएगा. ले 150 भी नहीं आता वो मैडम. ऑलरेडी 300 है मैडम. ಅಷ್ಟು ದೊಡ್ಡದೇ ಬೇಕು, ಕಮ್ಮಿ ಸಿಗುತ್ತೆ ಹಿಡ್ಕೊಳ್ಳಲ್ಲ. ಅಷ್ಟು ದೊಡ್ಡದೇ ತಗೋ, ಇಲ್ಲೇ ಇದೆ ನೋಡು. ಇದೆಷ್ಟು? 150 है. ये दिस ऑल 150. यहाँ से लेके 100 ಮಾಡ್ಕೊಳ್ಳಿ. यहाँ से लेके 150 ये 100 है. ಅಲ್ಲ ಇದು 100 ಮಾಡ್ಕೊಳ್ಳಿ. ಲಾಸ್ ಏನಾಗಲ್ಲ, ಪ್ರಾಫಿಟ್ ಇಲ್ದಿರ ಅಂಗಡಿ ಇಕ್ಕಿದ್ದೀರಾ. ಒಂದೊಂದು ಸಾಕದು. ಯೂಟ್ಯೂಬ್ ಚಾನಲ್ ಇದು ಹಾಂ ಯಾವುದು? ಇವಾಗ ಸ್ಟಾರ್ಟ್ ಮಾಡಿರೋದು. ಹಾಂ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಚಾನಲ್ ಹೆಸರು ಹೇಳ್ತೀರಾ, ಅವಾಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮತ್ತೆ ಬರ್ತೀವಿ. ಇವಾಗ ಸ್ಟಾರ್ಟ್ ಮಾಡಿರೋದು ಅದಕ್ಕೆ ಚೇಂಜ್ ಇಲ್ಲ ನಿಮ್ಮ ಹತ್ರ? ಇಲ್ಲ, ಬಜೆಟ್ ಶಾಪಿಂಗ್ ಇದು. ಸಬ್ಸ್ಕ್ರೈಬರ್ ಬೇಡ ಬೇಡ ಸರ್, ಪೇ ಆಯಿತು. ಜಾಸ್ತಿ ಖರ್ಚು ಮಾಡಿರೋಲ್ಲ, ಅದಕ್ಕೆ ಇಲ್ಲ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಮಾಂಕೈಕಿನ ಇದರಲ್ಲಿ ತಿರ್ಪ ತಗೊಂಡು 5 ನಿಮಿಷನೂ ಆಗಿಲ್ಲ, ತಿರ್ಪ ಎಲ್ಲ ಕಳ್ದಾಕೊಂಡಿದ್ದೀವಿ. ನಮ್ಮ ಅಕ್ಕ ನೋಡಿದ್ರೆ ಈ ಬ್ಲಾಗ್ ಅಷ್ಟೇ, ತಿರ್ಪ ಎಲ್ಲೋಟ್ರು ತಿರ್ಪದೇ ತೊಗೊಂಡು. ಗೈಸ್ ಏನು ಅಂದರೆ ಮೇಡಮ್ ಅವರು ಇವಾಗ ತಾನೇ ತಗೊಂಡು ಜುಮ್ಕಿನ ಚೂರು ಬಿಡ್ದಂಗೆ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ಜಾಸ್ತಿ ಖುಷಿ ಪಟ್ಟಿರೋದಂದರೆ ನಾನು. ಆ್ಯಕ್ಚುಲಿ ಏನು ಗೊತ್ತಾ, ಇವಳಿಗೆ ಹೊಟ್ಟೆವರಿ ಬಂದ್ಬಿಡ್ತು. ನಂಗೆ 20 ರೂಪಾಯಿ ಕಮ್ಮಿ ಮಾಡಿದ್ದಾರೆ, ಇವಳಿಗೆ 50 ರೂಪಾಯಿ ಕಮ್ಮಿ ಮಾಡಿದ್ರು. ಬೇರೆ ಅಂಗಡಿ ನಾನು ಹಂಗೆ ಶಾಪಿಂಗ್ 80 ರೂಪಾಯಿ ಮಾಡಿಬಿಡೋದು. 100 ಆ್ಯಕ್ಚುಲಿ ಏನು ಗೊತ್ತಾ, ಇವಳೇ ಎಕ್ಸಾಂಪಲ್ಲು, ಯಾರನ್ನೂ ನಂಬಿ ಏನು ಹೇಳ್ಬಾರ್ದು ಅಂತ. ಸೀರಿಯಸ್ ಆಗಿ ಬರೀ 20 ರೂಪಾಯಿಗೆ ಹುರ್ಕೊಂಬಿಟ್ಟು ಅವಳು ಏನು ಸ್ವಲ್ಪ ಎಲ್ಲ ಒಂದು ಕಡೆ ತಿರ್ಪ ಬಿಸಾಕಿದ್ದೀನಿ, ಒಂದು ಕಡೆ ಇದು ಬಿಸಾಕಿದ್ದೀನಿ. ಏನಿದ್ದು ಗೈಸ್ ಚಾಲೆಂಜ್, ಯಾರು ಜಾಸ್ತಿ ತಗೋತಾರೆ ಅಂತ ಅಲ್ವಾ. 150 ರೂಪಾಯಿ ಬರೀ 80 ರೂಪಾಯಿ ಉರಿ ಅಲ್ವಾ. ಆ್ಯಕ್ಚುಲಿ ಏನಂತಂದರೆ ಇವಾಗ ವಾಲೆ ತೊಗೊಂಡಿದ್ದಾಯ್ತಲ್ಲ, ಸೊ ಸ್ಲಿಪ್ಪರ್ಸ್ ತೊಗೊಂಡು ಬನ್ನಿ. ಕಮ್ಮಿ ಸರ್ ಮೇಡಮ್. ಬಾ, ಇಲ್ಲಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 100 ರೂಪಾಯಿ ಯಾವ್ದಾರು ತಗೊಳ್ಳಿ. ರೈಟ್ ಸೈಡ್ ಇರೋದೆಲ್ಲ ಫುಲ್ 100, ಲೆಫ್ಟ್ ಇರೋದೆಲ್ಲ ಫುಲ್ 200. ಟ್ರೈ ಮಾಡಿ, ಯಾವ್ದು ಬೇಕು ಟ್ರೈ ಮಾಡಿ. ಸೈಜ್ ದೊಡ್ಡದು ಸ್ಪೂನ್ ಎಲ್ಲ ಸಿಗುತ್ತೆ.
ಬಜೆಟ್ ಶಾಪಿಂಗ್ ಅಲ್ಲ, ಅದಕ್ಕೆ ಈ ಸೈಡ್ಗೆ ಬಂದವಳೆ. ಫಸ್ಟ್ ಬ್ಲ್ಯಾಕೆ, ಫಸ್ಟ್ ಬ್ಲ್ಯಾಕ್. ನಾನು 100 ರೂಪಾಯಿ ಎಲ್ಲ ತಗೊಳ್ತೀನಿ. 100 ರೂಪಾಯಿ ಇದೆ, ಸೂಪರ್. 50 ರೂಪಾಯಿ ತಗೋತೀನಿ ನಾನು. ಅವ್ರ ಇಲ್ಲಿ ಕಮ್ಮಿ ಮಾಡಲ್ಲ ಕಣೆ, ಇಲ್ಲೇ ತಗೊಂತಾಳೆ. ಅವ್ಳಿಗೆ ಜಾಸ್ತಿ ಹೇಳಿ, 50 ರೂಪಾಯಿ ಎಕ್ಸ್ಟ್ರಾ ಹೇಳಿ. ಪಾಪ ಅವಳು ಏನು ತಗೊಂತಾಳೆ ಅದಕ್ಕೆ 50 ರೂಪಾಯಿ ಜಾಸ್ತಿ ಹೇಳಿ. ಬಕ್ರ ಮಾಡ್ತಿದ್ದಾಳೆ. ಏನು ನೀವು ಹುಷಾರಾ, ಬೇರೆ ಕಡೆಯಿಂದ ಇಲ್ಲಿ ಬಂದು ದುಡಿತೀರಾ? ಇದು ಆಕ್ಚುಲಿ ಚೆನ್ನಾಗಿ ಕಾಲು ಸ್ವಲ್ಪ ರೈಟ್ ಸೈಡ್ ಇರೋದೆಲ್ಲ ವೈಟ್ ಜಾಸ್ತಿ, ಲೆಫ್ಟ್ ಇರೋದೆಲ್ಲ ಫುಲ್ 200. ನಮ್ಮಮ್ಮ ತಿಂತ ದಪ್ಪ ಮಾಡ್ಬಿಟ್ಟು ಅವ್ನು. ಅಂತದ್ದು ತಗೋದು ಚೆನ್ನಾಗಿತ್ತು. ಬಟ್ ನೀನು ಆಫೀಸ್ಗೆ ಬೇಕಲ್ಲ. ರೈಟ್ ಕೈಗೆ ಲೆಫ್ಟ್ ಸೈಡ್ का 200. Of course guys, I love black so 250 ಹೇಳಿ ಅವಳಿಗೆ. ಕೊಟ್ಬಿಟ್ರೆ ಸಾಕು, ಬೆಳಿಗ್ಗೆ 150 ಮಾಡಿ ಹೇಳಿದ್ರ ಏನೋ ಹೊಸ ಕಸ್ಟಮರ್ ಅದಕ್ಕೋಸ್ಕರ 150 ಮಾಡ್ತೀರಾ? ಥ್ಯಾಂಕ್ ಯು. ಪ್ರೈಸ್ ಫಿಕ್ಸ್ ಮಾಡಬಾರ್ದು. ಕ್ಯಾಶ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬೇಕಂದ್ರೆ ಸೈಡ್ ಇದೆ. 250 ಈ ಸೈಡ್ ಅన్ని 200, ಆ ಸೈಡ್ ಅన్ని 100. వేసుకుంటుంది ఖాళీ వేసుకుంటుంది. అన్న తవ్వండి. యాక్చువల్లీ ఇది కూడా ಅನ್ನ ಮಾಡ್ತಾರೆ ಅನ್ಕೊಂಡು ಇದು ಬಂದು 200 ರುಪೀಸ್. ಸೊ ಇವಾಗ ನನ್ನ ಹತ್ರ ಬಜೆಟ್ ಇರೋದು ಇನ್ನು 200 ಅಷ್ಟೇ. ಏನಿಲ್ಲ ತೋರಿಸ್ಬೇಕಾ? 150 50 ರೂಪಾಯಿ ಜಾಸ್ತಿ. ಥ್ಯಾಂಕ್ಸ್ ಅಲ್ಲ. ಮೀನ ತಗೊಳೋದು ಅದಕ್ಕೆ ಒಂದು ಬಾಕ್ಸ್ ಶೇರ್ ಮಾಡ್ಕೊ ಹೆಂಗಾಡ್ತಾಳೆ ನೋಡಿ guys. ಬಾಕ್ಸ್ ಶೇರ್ ಮಾಡಿಲ್ಲ ಅವಳಿಗೆ ನಾನು. ಇದೆಲ್ಲ ನನ್ನ ಕೂದ್ಲಿಗೆ ಆಗಲ್ಲ, ದೊಡ್ಡದು ಬೇಕು. ಆಂಟಿ ಚಿಕ್ಕದಿಲ್ಲ ಆಂಟಿ ಇದರಲ್ಲಿ. ಹಾಂ 100 ಅಂದಿದೆ. ತಗೊಳ್ಳಿ ಆಂಟಿ, ಇದು ನಮಗೆ ಎಷ್ಟು ತಗೊಳ್ಳಿ. ಇದು 10 rupees. ಹಾಂ, ಇದು 20, ಇದು 40. ಕಮ್ಮಿ ಮಾಡ್ಕೊಡಿ ಆಂಟಿ ಕಮ್ಮಿ ಮಾಡ್ಕೊಡ್ರಿ. ಅವಳಿಗೆ ಮಾತ್ರ 1 ರೂಪಾಯಿ ಮಾಡಬೇಡಿ. 70 ಆಗುತ್ತೆ, 65 60 ಮಾಡ್ಕೊಳ್ಳಿ. ಕ್ವಾಲಿಟಿ ಚೆನ್ನಾಗಿದೆಲ್ಲ. ಹಾಂ 50 ರೂಪಾಯಿ 60 ಮಾಡ್ತಾರೆ. ಮಾಡ್ಕೊಳ್ಳಿ, ಪರವಾಗಿಲ್ಲ. ಇವಳು ತಗೊಂತಾಳಲ್ಲ, ಅವಳು ಕಮ್ಮಿ ಮಾಡಿ. ಚೇಂಜ್ ಇಲ್ಲ ನಾನು, ನೀವೇ ಬೋನಿ. ಫೋನ್ ಪೇ ಇದೆ, ಇವತ್ತು ಅವಳನ್ನ ಶೇರ್ ಮಾಡಲ್ಲ ಬಿಡು. ಸರಿ ಇರಿ, ಇರೋದು ಕೊಡಿಲಿ. 60 ರೂಪಾಯಿ ಕಡೆ ಆಂಟಿ 40 ರೂಪೀಸ್ ಕೊಡ್ತಾರೆ. ಅವ್ರದ್ದು ಮ್ಯಾಮ್, ಅವ್ರದ್ದು 88. 20 ರೂಪಾಯಿನ ತೊಗೊಂಡ್ಬಿಟ್ರಾ? ಅದಾದ್ರೆ ಏನು ಬರುತ್ತೆ? 5 ರೂಪಾಯಿ ಕಮ್ಮಿ ಮಾಡಿ. ಮಾಡಬೇಡಿ ಆಂಟಿ. ಹಾಂ 3 ರೂಪಾಯಿಗೆ ಲಾಭ ಬರುತ್ತೆ ಕಡೆ. ಅವ್ರಿಗೆ ನೀನು ಯಾಕೆ ಹಿಂಗೆ ಮಾಡ್ತೀಯಾ? ಇವಳು ಹೆಂಗಿದೆ ಮಿನಿಮಮ್ ಪ್ರೈಸ್ ಜಾಸ್ತಿ ಹೇಳೋದು ಕಡಿಮೆ ಮಾಡೋದು ಫಿಕ್ಸ್ ರೇಟ್ ತಗೊಳ್ಳಿ. ಅದು ಫಿಕ್ಸ್ ರೇಟ್ ಹೋಗಿ ಒಳಗಿದ್ದಾರೆ ಶಾಪ್ ಅಂದ್ರೆ ನಂದು ನಿಮ್ಗೆ 140. ಇವಳೇ ಜಾಸ್ತಿ ತಗೊಂಡ್ಬಿಟ್ಟು 140 ಆ್ಯಕ್ಚುಲಿ ಹೇಳ್ರಪ್ಪ ಹೇಳ್ರು. ಆ್ಯಕ್ಚುಲಿ ಏನು ಗೊತ್ತಾ, ಇವ್ರದ್ದು ಬಂದು 130 ರಿಮೈನಿಂಗ್ ಇದೆ, ನಂದು 140 ರಿಮೈನಿಂಗ್ ಇದೆ. ಸೊ ಅಲ್ಲೆಲ್ಲೂ ಸಿಕ್ಕಲ್ಲ ಅಂತ ಗೊತ್ತಾಗ್ಬಿಟ್ಟು ಟೆಕ್ಸ್ಟ್ ಮಾಡಿ 100 ರೂಪಾಯಿ ಬಟ್ಟೆ ಹುಡ್ಕಕ್ಕೆ ಬಂದಿದ್ದೀನಿ. ಬಂದು ಹೋಗೋಣ. ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ. ನೋಡೋಣ, ಐ ವಿಲ್ ಟ್ರೈ. ಸಿಕ್ತಾ? ಅದಿಲ್ಲ
ಬೀಡ್ಸ್ ಹೋಗೋಣ. ಪಾಪ ಅಂತ ಒಂದ್ ಕಡೆಯಿಂದ ತೆಗೆದುಕೊಂಡ್ಬರೋದು. ಇಲ್ಲೇ ಕೆಲಸ ಮಾಡೋಳ ಥರ ಇದೆ ಬಿಡು. ನಮಗಿರೋ ಬಜೆಟಲ್ಲಿ ಇದೊಂದು ಸಿಕ್ಕಿದ್ದು 129 11 ರೂಪೀಸ್ ಮಿಗಲಿದೆ ಅಷ್ಟೇ. ಟಿ ಶರ್ಟ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಬೇಕಾಗಿರೋದು ಗೈಸ್ ನಂಗೆ ಯಾವುದು ಸಿಗ್ತಾ ಇಲ್ಲ. ಸದ್ಯಕ್ಕೆ ಇದೊಂದು ಇಷ್ಟ ಆಗಿದೆ. ಇದನ್ನು ತಗೋತಾ ಇದ್ದೀನಿ. ನಾನೇ ಗೆದ್ದಿರೋದು 11 ರೂಪೀಸ್ ಮಿಗಿಸ್ಕೊಂಡಿದ್ದೀನಿ, 1 ರೂಪಾಯಿ ಮಿಗಿಸ್ಕೊಂಡಿಲ್ಲ. ಇಲ್ಲಿ ಕಮರ್ಷಿಯಲ್ ಏನು ಬೆಂಗಳೂರಿಗೆ ಏನೆಲ್ಲ 1 ರೂಪಾಯಿ ಸಿಕ್ಬಿಡುತ್ತಾ? ಸಿಗಲ್ಲ ಅಂತಾನಲ್ಲ ಗೊತ್ತಾಗಿದ್ದು. ಸರಿ ಮ್ಯಾಂಗೋ ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಬಿಲ್ ಮಾಡಿದ್ದಾಯಿತು. ಸೊ 500 ರೂಪೀಸ್ ಬಜೆಟ್ ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ನಾರ್ಮಲ್ ಜುಡಿಯೋ ಶಾಪಿಂಗ್ ಹೋಗ್ತೀವಿ ಇವಾಗ, ಅಲ್ಲೋಗಿ ಸಿಗ್ತೀವಿ. ಏನು ಗೊತ್ತಾ, ಫುಲ್ ಸುಸ್ತಾಗ್ತಿತ್ತು. ಯಾವುದೋ ಅಂಗಡಿಗೆ ಬಟ್ಟೆ ತಗೊಳ್ಳೋ ಥರ ಬಂದುಬಿಟ್ಟು ಕುತ್ಕೊಂಡಿದ್ದೀರಿ. ಎಲ್ಲಿ ಸ್ಟ್ರೀಟಲ್ಲಿ ಎಲ್ಲಿ ಚೇರ್ ಹಾಕಿರ್ತಾರೆ, ಅದಕ್ಕೆ ಎಲ್ಲೋ ಬಂದುಬಿಟ್ಟು ಕೂತ್ಕೊಂಡಿದ್ದೀವಿ. ಶೋ ಆಫ್ ಆ ಶೋರೂಮ್ ಒಳಗಡೆ ಬಂದ್ಬಿಟ್ಟು ಬಟ್ಟೆ ಒಳ್ಳೆ ತಗೊಳ್ಳೋ ಥರ, ಮನ್ಸವರು ಏನು ಕೇಳ್ತಿಲ್ಲ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಓಡಿಸ್ಬಿಡ್ತಾರೆ. ಬಟ್ಟೆ ನೋಡೋ ಥರ ಬಂದಿದ್ದು ಕೂತಿದ್ದೀರಿ. ಇನ್ನೇನು ಸ್ವಲ್ಪ ಹೊತ್ತು ಜುಡಿಯೋಗೆ ಹೋಗ್ತೀವಿ, ಅಲ್ಲೋಗಿ ಸಿಗ್ತೀವಿ. ಬಾಯ್. ಸೊ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾವು ಶೋ ಆಫಿಂದ ಡೈರೆಕ್ಟ್ ಜುಡಿಯೋಗೆ ಬಂದಿದ್ದೀವಿ. ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ರಶ್ ಇದೆ ಗೊತ್ತಿಲ್ಲ. ಇವತ್ತು ಕಾರ್ ಇಡೋ ಕೂಡ ಜಾಗ ಇಲ್ಲ. ನಮ್ಮ ಥರನೇ 100 ಜನ ಬಂದ್ಬಿಟ್ಟಿದ್ದಾರೆ ಸೇಲ್ಸ್ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಜನ ಇದ್ದಾರೆ, ಜನಜಂಗುಳಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಜನ ಮೇಲೆ ಇನ್ನೂ 2 ಫ್ಲೋರ್ ಎಲ್ಲ ಪೂರ್ತಿ ಅಷ್ಟೇ ಜನ ಇದ್ದಾರೆ ನೋಡಿ. ನಿಮಗೂ ಬೇಕು ಅಂತ ಹೇಳಿದರೆ ಆಫರ್ ಇದೆ ಗೈಸ್, ಆಫರ್ ಇದೆ ಬನ್ನಿ. ಆ್ಯಕ್ಚುಲಿ ನಾವು ಏನೇನು ತಗೊಂಡಿದ್ದೀರ ಅಂದರೆ, ಫಸ್ಟು ಅದು 500 ರೂಪೀಸ್ ಚಾಲೆಂಜ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಯಾರು ಜಾಸ್ತಿ ಐಟಮ್ಸ್ ತೊಗೊತಾರೆ ಅಂತ. ಸೊ ನಾವು ಎಷ್ಟು ತಗೊಂಡಿದ್ರೆ ಇದು 1 2 3 ಇದು 1 4 5 ವಾಲೆ 6 ಐಟಮ್ಸು. ಆ್ಯಕ್ಚುಲಿ ಅದರಲ್ಲಿ ಅವ್ರು ಎಷ್ಟು ರೂಪಾಯಿ ಕಮ್ಮಿ ಮಾಡಿದ್ರು, ಲೈಕ್ 30 ರೂಪೀಸ್ ಏನೋ ಇದ್ರಲ್ಲಿ ಕಮ್ಮಿ ಮಾಡಿದ್ದು. ಒಂದು ಕ್ಲಿಪ್ಸ್ ಅವರು ಮತ್ತು ಲೈಕ್ ಏನದು ಇಯರಿಂಗ್ಸ್ ಅವರು ಕಮ್ಮಿ ಮಾಡಿದ್ರು. ನಾನು ಇನ್ನೆಷ್ಟು ಎತ್ತು ಹೇಳು, ನಂದು 2 ಐಟಮ್, ಸೆಕೆಂಡ್ ಐಟಮ್ ಜುಮ್ಕಾ 3 4 ಅಷ್ಟೇ. 500 ರೂಪಾಯಿಗಳು 4, ನಾನು ಕಮ್ಮಿ ಮಾಡಲಿಲ್ಲ ಫ್ರೆಂಡ್ಸ್. 50 ರೂಪಾಯಿ ಮಾಡಿಲ್ವೇನೆ. ಕಾಸ್ಟ್ಲಿ ಇದು 50 ರೂಪೀಸ್ ಮಾಡಿದ್ರು. ಏನು ಓಲ್ಡ್ ಮಾಡ್ತಾರೆ ಹೇಳು. ಏನಿಲ್ಲ, 50 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಸೊ ಇವಳು ಜಾಸ್ತಿ ಡಿಸ್ಕೌಂಟ್ ಮಾಡಿದ್ರು. ಸೊ ಇವತ್ತಿಂದು ಮತ್ತು ಜುಡಿಯೋದ್ರಲ್ಲಿ ಏನು ತಗೊಂಡ್ರಿ ಅಂತ ತೋರಿಸ್ತಿದ್ದೀವಿ. ಆ್ಯಕ್ಚುಲಿ ಇದು ಒಂದು ಜೀನ್ಸು ಮತ್ತು ಸಾಕ್ಸ್ 2 ಜೊತೆ ಚಪ್ಪಲಿ ಮತ್ತು ಒಂದು ಕಾಫಿ ಅಷ್ಟೇ. ಕ್ಯಾರಿ ಬ್ಯಾಗ್ ಒಂದು, ಆಮೇಲೆ ಒಂದು ಅಲ್ಲಿ ನೋ ಶೋದಲ್ಲಿ ಒಂದು ಜೀನ್ಸ್ ಅಷ್ಟೇ, ಶೋಕಲ್ಲಿ ಒಂದು ಬ್ಲ್ಯಾಕ್ ಜೀನ್ಸ್ ಅಷ್ಟೇ. ಕಂಪ್ಲೀಟ್ ಅಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್.